ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಆಗಲೇ 2 ದಿನ ಆಯಿತು ನಾನು ವಿಡಿಯೋ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಶಿವರಾತ್ರಿ ಹಬ್ಬ ಇರೋದ್ರಿಂದ, ಸ್ವಲ್ಪ ಜಾಗರಣೆ ಎಲ್ಲ ಇರೋದ್ರಿಂದ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕಾಗಿ ಕ್ಷಮೆ ಕೇಳ್ತೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ಕೆಲವೊಬ್ಬರು ಸುಮಾರು ದಿನಗಳಿಂದ ನನ್ನ ಹತ್ರ ಹೇಳ್ತಾ ಇರೋದು ಏನು ಅಂತ ಅಂದರೆ, ನಮ್ಮ ಮಗಳಿಗೆ ನಾವು ಎಲ್ಲ ರೀತಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಸ್ತಾ ಇದ್ದೀವಿ, ಹೋಮಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ಎಲ್ಲ ದೇವಸ್ಥಾನಗಳಿಗೂ ಸಂಕಲ್ಪ ಮಾಡಿಸಿರ್ತೀವಿ, ವ್ರತಗಳು ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಮಕ್ಕಳಾಗ್ತಾ ಇಲ್ಲ, ಮತ್ತು ನಮ್ಮ ಮನೇಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ಮತ್ತು ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರೋಕ್ಕಾಗ್ತಿಲ್ಲ, ಮನೇಲಿ ಯಾವುದೇ ರೀತಿ ಒಳ್ಳೇದನ್ನೋದು ಯಾವುದೂ ಆಗ್ತಾ ಇಲ್ಲ, ಹೆಂಗೆ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮನೆಯಲ್ಲಿ ನಿಮಗೆ ಯಾವುದೇ ರೀತಿ ಒಳ್ಳೇದಾಗ್ತಾ ಇಲ್ಲ, ನಮಗೆ ಯಾವುದೂ ಸಕ್ಸಸ್ ಕೊಡ್ತಾ ಇಲ್ಲ ಅಂತ ಅಂದರೆ, ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂದರೆ, ನೀವು ಮೊದಲು ಸ್ನಾನದ ವ್ಯವಸ್ಥೆನ ಸರಿಯಾಗಿ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಏನಾದರೂ ಈ ಥರದ ಪ್ರಾಬ್ಲಮ್ ಇದೆ ಅಂತ ಅಂದಾಗ, ನೋಡಿ, ಮೊದಲಿಗೆ ನೀವು ಏನಾದ್ರೂ ಹಣದ ಸಮಸ್ಯೆಗಳು ಜಾಸ್ತಿ ಇದೆ, ನಮ್ಮ ಮನೇಲಿ ತುಂಬ ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮನೇಲಿ ಯಾವುದೇ ರೀತಿ ಸಂಪತ್ತು ಇಲ್ಲ, ಸಮೃದ್ಧಿ ಇಲ್ಲ, ಏನೂ ಇಲ್ಲ ಅಂತ ಬೇಜಾರಲ್ಲಿರೋ ಅಂಥವ್ರು ನೀವು ಪ್ರತಿದಿನ ನೀವೇನು ಮಾಡಬೇಕು ಅಂತಂದರೆ, ಅದರಲ್ಲೂ ಮುಖ್ಯವಾಗಿ ಭಾನುವಾರ ದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ನೀವು ದಾಲ್ಚಿನ್ನಿ ಪುಡಿನ ನೀವು ಸ್ವಲ್ಪ ಪೌಡ್ರನ್ನ ಬೆರೆಸ್ಕೊಂಡು ನೀವು ಸ್ನಾನ ಮಾಡೋವಂಥ ಅಭ್ಯಾಸನ ರೂಢಿಸ್ಕೊಳ್ಳಿ. ಅದರಲ್ಲೂ ಭಾನುವಾರ ದಿನ ನೀವು ದಾಲ್ಚಿನ್ನಿ ಅಂದರೆ ಚಕ್ಕೆ ಪುಡಿ, ಇವಾಗ ಮನೆಯಲ್ಲಿ ನೀವು ಉಪಯೋಗಿಸೋಂಥ ಚಕ್ಕೆ ಇರುತ್ತಲ್ಲ, ಆ ಚಕ್ಕೆನ ಕುಟಾಣಿ ಒಳಗಡೆ ಸ್ವಲ್ಪ ಕುಟ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ನೀವು ಸ್ವಲ್ಪ ನೀವು ಸ್ನಾನ ಮಾಡೋ ಅಂಥ ನೀರಿಗೆ ನೀವು ಬೆರೆಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ಅದನ್ನು ಹೆಣ್ಮಕ್ಳು ಕೂಡ ಮಾಡ್ಬೋದು, ಮಕ್ಳಿಗೂ ಕೂಡ ಮಾಡಿಸ್ಬೋದು, ಗಂಡಸರು ಕೂಡ ಇದನ್ನು ನೀವು ಬೆರೆಸ್ಕೊಂಡು ಒಂದೇ ಒಂದು ಚಿಟಿಕೆ ಅದನ್ನು ನೀವು ಹಾಕ್ಬಿಟ್ಟು ನೀವು ಪ್ರತಿ ಭಾನುವಾರ ಹೊತ್ತು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಹಣದ ಸಮಸ್ಯೆಗಳಿದ್ದರೆ ಸಂಪತ್ತು ಸಮೃದ್ಧಿಗೆ ಅದು ನಿಮಗೆ ದಾರಿ ಮಾಡಿಕೊಡುತ್ತೆ. ಆಮೇಲೆ ಇನ್ನೂ ಕೆಲವೊಬ್ಬರು ಏನು ಹೇಳ್ತಾ ಇರ್ತಾರೆ ಅಂದರೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಕೆಲಸದಲ್ಲಿ ನಮಗೆ ನೆಮ್ಮದಿ ಇಲ್ಲ, ನಾವು ಏನು ಮಾಡಿದ್ರೂ ನಮಗೆ ಅಷ್ಟೆಲ್ಲ ಓದಿದ್ದೀವಿ, ನಾವು ಎಷ್ಟೆಷ್ಟೋ ಒಳ್ಳೊಳ್ಳೆ ಜಾಬ್ಗೆ ಹೋಗಬೇಕು ಅಂತ ಅಂದ್ಕೊತಾ ಇರ್ತೀವಿ, ಆಮೇಲೆ ನಮಗೆ ಅದ್ರ ಜೊತೆಗೆ ಬಂಡವಾಳ ಹಾಕೋಕ್ಕೂ ಆಗ್ತಿಲ್ಲ, ಏನಾದರೂ ಒಂದು ಬಿಸ್ನೆಸ್ ಮಾಡಿ ನಾವು ಒಂದು ಒಳ್ಳೆ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ ಅಂತ ಎಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಆದರೂ ನಮ್ಗೆ ಆಗ್ತಾ ಇಲ್ಲ ಅಂತ ಅನ್ನೋರು ನೀವೇನು ಮಾಡಬೇಕು ಅಂದರೆ, ಅರಿಶಿಣದಿಂದ ಸ್ನಾನ ಮಾಡಬೇಕಾಗುತ್ತೆ. ಅದರಲ್ಲೂ ಗುರುವಾರ ಟೈಮ್ಗಳಲ್ಲಿ ನೀವು ಸ್ನಾನ ಮಾಡೋವಂಥ ನೀರಿಗೆ ಸ್ವಲ್ಪ ನೀವು ಅರಿಶಿಣನ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಉದ್ಯೋಗದಲ್ಲಿ ತೊಂದರೆ ಆಗ್ತಾಯಿದ್ರೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಾಸ್ಗಳು ಏನಾದರೂ ಕಿರಿಕಿರಿ ಕೊಡ್ತಾಯಿದ್ರೆ, ಅಥವಾ ನಿಮ್ಮ ಕೊಲೀಗ್ಸ್ಗಳು ನಿಮ್ಮ ಜೊತೆನೇ ಇದ್ದು ನಿಮಗೆ 2 ಥರ ನಾಗರಾವಿನ ಥರ ಕೆಲಸ ಮಾಡ್ತಾಯಿದ್ರೆ, ಅಥವಾ ನಿಮ್ಮಲ್ಲಿರೋ ಪ್ರತಿಭೆನ ಇನ್ಯಾರೋ ಅದನ್ನು ಬಳಸ್ಕೊಂಡು ನಿಮಗೆ ಅವಕಾಶ ಸಿಗ್ದಲೇ ಬೇಜಾರು ಮಾಡ್ತಾಯಿದ್ರೆ, ಅಂಥವರು ನೀವು ಗುರುವಾರ ಹೊತ್ತು ಸ್ವಲ್ಪ ಅರಿಶಿಣ ಪುಡಿನ ನೀವು ಬೆರೆಸ್ಕೊಂಡು ಸ್ನಾನ ಮಾಡೋ ಅಂಥದ್ದನ್ನ ಮಾಡಬೇಕಾಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಮದುವೆ ಯೋಗ ಕೂಡ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅನ್ನೋರು ಕೂಡ ಅರಿಶಿಣನ ನೀವು ಗುರುವಾರ ಹೊತ್ತು ಸ್ನಾನಕ್ಕೆ ಉಪಯೋಗಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಸ್ನಾನಕ್ಕೆ ನೀವೇನು ಜಾಸ್ತಿ ಏನು ಬಳ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೋಗ್ತಾ ಇರ್ತೀರಾ, ಕೆಲಸಗಳಿಗೆ ಹೋಗ್ತಾ ಇರ್ತೀರಾ, ಕಾಲೇಜುಗಳ್ಗೆ ಹೋಗ್ತಾ ಇರ್ತೀರಾ, ಅಂಥ ಟೈಮ್ಗಳಲ್ಲೆಲ್ಲ ಸ್ನಾನಕ್ಕೋಸ್ಕರನೇ ಒಂದಷ್ಟು ಅರಿಶಿಣನ ಮೆತ್ಕೊಂಡು ಸ್ನಾನ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ನೀವು ಸ್ನಾನ ಮಾಡೋ ಅಂಥ ನೀರಿಗೆ, ಒಂದು ಬಕೀಟು ನೀರಿಗೆ ಒಂದೇ ಒಂದು ಚಿಟಿಕೆ ಅರಿಶಿಣನ ನೀವು ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ದೋಷಗಳಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ. ಆಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ಕೆಲವೊಬ್ಬರಿಗೆ ನಮಗೆ ಹಣದ ಸಮಸ್ಯೆ ಅನ್ನೋದು ಎಷ್ಟು ದಿನದಿಂದ ನಾವು ಬಗೆಹರಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ಸಾಲ ಸೋಲ ಮಾಡಬೇಕಾಗುತ್ತೆ, ಪ್ರತಿದಿನವೂ ಸಾಲ ಸಾಲ ಅಂತ ಇರ್ತೀವಿ, ಕೆಲವೊಬ್ಬರ ಹತ್ರ ಸಾಲಕ್ಕೆ ಅಂತ ದುಡ್ಡು ಇಸ್ಕೊಂಡಿರ್ತೀವಿ, ಅದನ್ನು
ತೀರ್ಸೋಕ್ಕಾಗ್ತಾ ಇರಲ್ಲ, ಅದನ್ನು ತೀರ್ಸೋಕ್ಕೆ ಮತ್ತೊಂದು ಕಡೆ ಸಾಲ, ಮತ್ತೊಂದು ಕಡೆ ಸಾಲಕ್ಕೆ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಅಂತ ತುಂಬ ಕಷ್ಟಪಡ್ತಾ ಇರ್ತೀರ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಸ್ನಾನ ಮಾಡೋವಂಥ ನೀರಿಗೆ ಶುಕ್ರ ದೋಷಗಳಿದ್ದರೆ ಆ ಥರದ್ದೆಲ್ಲ ಬರುತ್ತೆ. ಆರ್ಥಿಕವಾಗಿ ನಮಗೆ ಹಣ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ನೀವು ಸ್ನಾನ ಮಾಡೋ ಅಂಥ ನೀರಿಗೆ ಸ್ವಲ್ಪ ನೀವು ರೋಸ್ ವಾಟರ್ ಅಂತ ಸಿಗುತ್ತೆ, ಅಂಗಡಿಗಳಲ್ಲಿ ಕೇಳಿದ್ರೆ ಅದನ್ನು ಪನ್ನೀರು ಅಂತಲೂ ಕರೀತಾರೆ. ಅದನ್ನು ನೀವು ತೊಗೊಂಬಂದ್ಬಿಟ್ಟು ನೀರಿಗೆ ಸ್ವಲ್ಪ ಬೆರೆಸ್ಬಿಟ್ಟು ಅದರಲ್ಲೂ ಶುಕ್ರವಾರ ಟೈಮ್ಗಳಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಈ ರೀತಿ ಸಮಸ್ಯೆಗಳಿದ್ದರೆ, ಗ್ರಹ ದೋಷಗಳಿದ್ದರೆ ಅಥವಾ ಶುಕ್ರ ದೋಷಗಳಿದ್ದರೆ, ಆ ಥರ ದೋಷಗಳೆಲ್ಲ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರೂ ರೋಸ್ ವಾಟರ್ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ, ನೀವು ಸ್ನಾನ ಮಾಡೋ ಅಂಥ ನೀರಿಗೆ ಸ್ವಲ್ಪ ಗುಲಾಬಿ ದಳಗಳನ್ನ ಸೇರಿಸ್ಬಿಟ್ಟು ನೀವು ಸ್ನಾನ ಮಾಡೋ ಅಂಥದ್ದನ್ನ ಅಭ್ಯಾಸನ ರೂಢಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ನೀವು ಶುಕ್ರವಾರ ಟೈಮ್ಗಳಲ್ಲಿ ಇದನ್ನು ನೀವು ಮಾಡಬೇಕಾಗುತ್ತೆ. ಆಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ನಿಮಗೆ ಸಾಡೆ ಸಾತಿಗಳ ಕಾಟ ಇರುತ್ತೆ, ಅಂಗಾರಕ ದೋಷಗಳಿರುತ್ತೆ, ಆಮೇಲೆ ಗ್ರಹ ಬಾಧೆಗಳ ದೋಷ ಇರುತ್ತೆ, ನಾಗದೋಷಗಳಿರುತ್ತೆ, ಕುಜ ದೋಷಗಳಿರುತ್ತೆ, ಅಂಗಾರಕ ದೋಷಗಳಿರುತ್ತೆ, ಕೇತುಗಳ ದೋಷಗಳೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಗ್ರಹ ದೋಷಗಳೇನಾದರೂ ನಿಮ್ಮ ಮನೇಲಿ ಕಾಡ್ತಾ ಇದೆ ಅಂತ ಅಂದರೆ, ನೀವೇನು ಮಾಡಬೇಕು ಅಂದರೆ, ಒಂದು ಚಿಟಿಕೆ ಕಪ್ಪು ಎಳ್ಳನ್ನು ತಗೊಂಡು ನೀವು ಸ್ನಾನ ಮಾಡೋ ಅಂಥ ನೀರಿಗೆ ಬೆರೆಸ್ಬಿಟ್ಟು ನೀವು ಶನಿವಾರ ದಿನ ನೀವು ಸ್ನಾನ ಮಾಡೋ ಅಂಥ ಅಭ್ಯಾಸನ ರೂಢಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗ್ರಹದ ಸಮಸ್ಯೆಗಳು ಏನೇ ಇದ್ದರೂ ಅದೆಲ್ಲ ನಿವಾರಣೆ ಆಗಿ ನಿಮಗೆ ಆರ್ಥಿಕವಾಗಿ ಹಣ ಸಮಸ್ಯೆಗಳಿದ್ರೂ ಸಹ ಅದು ನಿವಾರಣೆಯಾಗಿ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ನೋಡಿ, ಈ ಚಮತ್ಕಾರಗಳನ್ನ ದಯವಿಟ್ಟು ನೀವು ಮಾಡ್ಕೊಳ್ಳಿ. ಯಾಕಂದರೆ ಇದು ಚಿಕ್ಕ ಪುಟ್ಟದು ವಿಷಯಗಳು. ನೋಡಿ, ಈ ಚಿಕ್ಕ ಪುಟ್ಟ ಬದಲಾವಣೆ ನಾವು ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ನಮ್ಗೆ ಎಷ್ಟೋ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಯಾಕಂದರೆ ನೋಡಿ, ಎಲ್ಲ ಸಮಸ್ಯೆಗೂ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ, ಹಣನೇ ಖರ್ಚು ಮಾಡಬೇಕು ಅಂತ ಏನಿಲ್ಲ. ಇರೋ ಚಿಕ್ಕ ಚಿಕ್ಕ ವಸ್ತುಗಳಲ್ಲೂ ಸಹ ನಮ್ಮ ಬೆಟ್ಟದಂಥ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ, ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.